ಒಂದು ಮಾತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಸೈಲೆಂಟ್ ಆಗಿರೋರು ತಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊತಾರೆ, ಅವಮಾನಗಳನ್ನೆಲ್ಲ. ಹಳ್ಳಿಗಳನ್ನ ಕೀಳಾಗಿ ನೋಡೋ ಹೆಣ್ಮಕ್ಳಿಗೆ ಈ ಮಾತು. ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಹುಡುಗಿರು ಆ್ಯಟಿಟ್ಯೂಡ್ ತೋರಿಸ್ತಾರೆ ನೋಡಿ, ಅದಕ್ಕಿಂತ ಜಾಸ್ತಿ ಸ್ಮಾರ್ಟ್ ಆಗಿರೋ ಹುಡುಗಿರು ನಮ್ಮ ಹಳ್ಳಿಗಳಲ್ಲಿ ಎಮ್ಮೆ ಮೈಸ್ತಾರೆ, ನೆನ್ಪಿಟ್ಕೊಳ್ಳಿ. ಉತ್ತರ ನಾವು ಕೊಡ್ತೀವಿ ಗುರು, ಎಲ್ಲರ ಮಾತು ನೆನಪಿದಾವೆ, ಜಸ್ಟ್ ಟೈಮ್ ಬರೋದಕ್ಕೋಸ್ಕರ ಕಾಯ್ತಾ ಇರೋದಷ್ಟೇ. ಯಾರನ್ನೋ ಕಳ್ಕೊಳ್ಳೋದು, ಯಾರನ್ನೋ ಪಡ್ಕೊಳ್ಳೋದು ತುಂಬ ಈಸಿ ಕೆಲಸ. ನಿಜವಾಗ್ಲೂ ಕಷ್ಟದ ಕೆಲಸ ಏನಂದರೆ ಒಬ್ರನ್ನ ಕಾಪಾಡ್ಕೊಂಡಿಟ್ಕೊಳ್ಳೋದು. ಒಂದು ಮಾತನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ರೂಢಾಗಿರೋ ವ್ಯಕ್ತಿಗಳ ಜೊತೆ ಜಗಳ ಆಡೋದಕ್ಕಿಂತ ನಮ್ಮ ಸೋಲನ್ನು ಒಪ್ಕೊಳ್ಳೋದೇ ಬೆಸ್ಟು. ಏನಕ್ಕಂದ್ರೆ ಬೊಗಳೋ ಕಾಂಪಿಟೇಷನಲ್ಲಿ ನಾಯಿ ಜೊತೆ ಗೆಲ್ಲೋ ಪ್ರಯತ್ನ ಯಾವತ್ತೂ ಮಾಡಬಾರ್ದು. ಒಂದು ಕಹಿ ಮಾತು ಹೇಳ, ಒಂದು ಹೆಣ್ಣನ್ನು ಚಿಕ್ಕ ಚಿಕ್ಕ ಬಟ್ಟೆಯಲ್ಲಿ ಅಂಥವ್ರು ಮಾತ್ರ ನೋಡೋಕೆ ಇಷ್ಟಪಡಲ್ಲ, ಅವರು ಆ ಹೆಣ್ಣನ್ನು ನಮ್ಮೂರು ಅಂತ ಅಂದ್ಕೊಂಡಿರ್ತಾರೆ. ಇಲ್ಲಾಂದರೆ ಈ ಜಗತ್ತೇನು ಬೆತ್ತಲೆಯಲ್ಲಿ ನೋಡೋಕ್ಕೂ ಹೇಸಲ್ಲ. ಒಂದು ಮಾತಿದೆ ಅಲ್ವಾ, ಒಂದನ್ನು ಪಡ್ಕೊಳ್ಬೇಕು ಅಂದರೆ ಒಂದನ್ನು ಕಳ್ಕೊಳ್ಬೇಕು ಅಂತ. ಸೊ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಂದರೆ ಹುಡುಗಿರನ್ನ ಇಗ್ನೋರ್ ಮಾಡಲೇಬೇಕು. ಇವಾಗ ಅವ್ರು ನಮಗೆ ಕಲಿಸ್ತಿದ್ದಾರೆ ಇಗ್ನೋರ್ ಯಾವ ಥರ ಮಾಡಬೇಕು ಅಂತ. ನಾಳೆ ಒಂದು ದಿವಸ ನಾವು ಅವ್ರಿಗೆ ಕಲಿಸ್ತೀವಿ ಪಶ್ಚಾತ್ತಾಪ ಯಾವ ಥರ ಪಡಬೇಕು ಅಂತ. ನೋಡಿ ಗೈಸ್, ಫ್ರೆಂಡ್ ಕೆಟ್ಟವನು ಅಂತ ಫ್ರೆಂಡಿಂದ ದೂರ ಆಗಬೇಡಿ. ಏನಕ್ಕಂದ್ರೆ ಬೆಂಕಿ ಹತ್ತಿರೋ ಟೈಮಲ್ಲಿ ಕಸ ಇರೋ ನೀರು ಕೂಡ ಉಪಯೋಗಕ್ಕೆ ಬರುತ್ತೆ. ನೋಡಿ, ನಮ್ಮ ಜೀವನನ ಬೇರೆಯವ್ರನ್ನ ನೋಡಿ ಕಂಪೇರ್ ಮಾಡ್ಕೊಳ್ಬಾರ್ದು. ಯಾಕಂದರೆ ನಮ್ಮ ಜೀವನ ಸೂರ್ಯ ಚಂದ್ರನ್ ಥರ, ಯಾವಾಗ ಯಾರ ಟೈಮ್ ಬರುತ್ತೋ ಅವ್ರು ಹೊಳಿತಾರೆ. ಸೊ ನಾನು ಯಾರನ್ನು ನೋಡಿ ಹೆದರಲ್ಲ, ಯಾರನ್ನು ನೋಡಿ ಹುಡ್ಕೊಳ್ಳಲ್ಲ. ನನ್ನ ಜೀವನ ನನಗೆ ಕರೆಕ್ಟ್ ಅನಿಸಿದ್ನೇ ಮಾಡ್ತೀನಿ ಆ್ಯಂಡ್ ನನ್ನ ದಾರಿಲೇ ನಡೀತೀನಿ.